ಬಸವರಾಜ್ ಅವರಿಗೆ ಇವತ್ತು ದಿ ಬಿಗ್ ಡೇ. ನಿರೀಕ್ಷಣಾ ಜಾಮೀನಿನ ಅರ್ಜಿ ವಿಚಾರಣೆ ನಡೆಯುತ್ತೆ. ಅದರ ಭವಿಷ್ಯ ಇವತ್ತು ಗೊತ್ತಾಗುತ್ತೆ. 11 ಗಂಟೆಗೆ ಅರ್ಜಿ ವಿಚಾರಣೆ ಇರೋದು. ಹಾಗಾದ್ರೆ ಏನಾಗುತ್ತೆ ಅನ್ನುವಂತ ಪ್ರಶ್ನೆ. ನಿರೀಕ್ಷಣಾ ಜಾಮೀನು ಭವಿಷ್ಯ ಇತ್ಯರ್ಥಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಭೈರತಿ ಬಸವರಾಜು ನಿರೀಕ್ಷಣಾ ಜಾಮೀನು ಅರ್ಜಿ ಇವತ್ತು ತೀರ್ಮಾನ ಆಗುತ್ತೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಭೈರತಿ ಬೇಲ್ ಭವಿಷ್ಯ. ನ್ಯಾಯವಾದಿ ಸಂತೋಷ್ ಗಜಾನನ ಭಟ್ ಅವರಿಂದ ಆದೇಶವನ್ನ ನೀಡಲಾಗುತ್ತೆ. 11 ಗಂಟೆಗೆ ಭೈರತಿ ನಿರೀಕ್ಷಣಾ ಜಾಮೀನು ಭವಿಷ್ಯದ ಆದೇಶ ಹೊರಗೆ ಬೀಳುವಂತಹ ಸಾಧ್ಯತೆ ಇದೆ. ನಿನ್ನೆ ಸರ್ಕಾರಿ ವಕೀಲರ ಗೈರಿನ ಹಿನ್ನೆಲೆಯಲ್ಲಿ ಇವತ್ತಿಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿತ್ತು. ಹಾಗಾಗಿ ಇವತ್ತು ವಿಚಾರಣೆ. ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೂ ಕೂಡ ಸರ್ಕಾರಿ ವಕೀಲರಿಗೆ ಜಡ್ಜ್ ಅವಕಾಶವನ್ನ ಕೊಟ್ಟಿದ್ದಾರೆ. ಲುಕೌಟ್ ನೋಟಿಸ್ಗೆ ಭೈರತಿ ಪರ ವಕೀಲರು ಆಕ್ಷೇಪವನ್ನ ಕೂಡ ಸಲ್ಲಿಸುತ್ತಾರೆ. ಇವತ್ತು ಲುಕೌಟ್ ನೋಟಿಸ್ ಜಾರಿ ವಿಚಾರದಲ್ಲಿ ಸುದೀರ್ಘವಾದಂತಹ ವಾದ ಪ್ರತಿವಾದಗಳು ನಡೆಯುವಂತ ಎಲ್ಲ ಸಾಧ್ಯತೆಗಳಿದೆ. ನಿರೀಕ್ಷಣಾ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ನಿನ್ನೆ ಸರ್ಕಾರಿ ವಕೀಲರು ಗೈರಾಗಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತಿಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. 11 ಗಂಟೆಗೆ ಇವತ್ತು ವಿಚಾರಣೆ ಇದೆ. ಏನಾಗುತ್ತೆ ಅನ್ನೋ ಪ್ರಶ್ನೆ. ಹೈಕೋರ್ಟ್ ಅಲ್ಲಿ ನಿರೀಕ್ಷಣಾ ಜಾಮೀನು ಸಿಕ್ಕಿಲ್ಲ. ಆ ನಂತರದಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈಗ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಆ ಇತ್ಯರ್ಥ ಇವತ್ತು ಆಗುತ್ತೆ. 11 ಗಂಟೆಗೆ ಈ ಬೇಲ್ ಭವಿಷ್ಯ ಹೊರಗೆ ಬೀಳುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಇವತ್ತು ಭೈರತಿ ಬಸವರಾಜ್ ಅವರಿಗೆ ಒಂದು ರೀತಿಯಲ್ಲಿ ದಿ ಬಿಗ್ ಡೇ ಅಂತ ಹೇಳಬಹುದು. ಇವತ್ತು ನಿರೀಕ್ಷಣಾ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದನ್ನ ನೋಡಿಕೊಂಡು ಅವ್ರ ಮುಂದಿನ ಹೆಜ್ಜೆ ಇರುತ್ತೆ ಅನ್ನುವಂಥದ್ದು ಬಹಳ ಕನ್ಫರ್ಮ್. ಏನಾಗಬಹುದು ಕೋರ್ಟ್ ಅಲ್ಲಿ. ಅದರ ಜೊತೆಯಲ್ಲಿ ಅವರು ಈಗಾಗಲೇ ಅಬ್ಸ್ಕಾಂಡ್ ಆಗಿದ್ದಾರೆ. ಅವ್ರು ಎಲ್ಲಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಈ ಲುಕೌಟ್ ನೋಟಿಸ್ ಹೊರಡಿಸುವಂತ ವಿಚಾರದಲ್ಲೂ ಇವತ್ತು ವಾದ ಆಗುತ್ತೆ. ಯಾವ ರೀತಿಯ ವಾದ ಪ್ರತಿವಾದಗಳು ಕೋರ್ಟ್ನಲ್ಲಿ ಇವತ್ತು ನಡೆಯುತ್ತೆ ಅಂತ. ಈಗಾಗಲೇ 11 ಗಂಟೆಗೆ ಒಂದು ಸಮಯವನ್ನ ನಿಗದಿಪಡಿಸಲಾಗಿದೆ. ಆ ಸಮಯದಲ್ಲಿ ಸಿಐಡಿ ಪರ ವಕೀಲರೇನಿದ್ದಾರೆ ಅವರು ಆಕ್ಷೇಪಣೆಯನ್ನ ಸಲ್ಲಿಸಬೇಕಾಗುತ್ತೆ. ಆದರೆ ನಿನ್ನೆ ಸಲ್ಲಿಸದ ಕಾರಣದಿಂದಾಗಿ ಇಂದು ಒಂದು ನಿಗದಿಯನ್ನ ಮಾಡಲಾಗಿತ್ತು. ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಂದ್ರೆ ಲುಕೌಟ್ ನೋಟಿಸ್ಗಳನ್ನು ಹೊರಡಿಸಲಾಗಿದೆ ಅಂತ ಹೇಳಿ ಅನೇಕ ಕಡೆ ಸುದ್ದಿಗಳು ಬರ್ತಾ ಇದೆ. ಇಂತಹ ಒಂದು ಪ್ರಕರಣದಲ್ಲಿ ನಮ್ಮ ಒಂದು ಸ್ಟೇಟ್ಮೆಂಟ್ಗಳನ್ನು ತೆಗೆದುಕೊಳ್ಳದೆ ಅವರು ಲುಕೌಟ್ ನೋಟಿಸ್ ಅನ್ನ ಯಾವ ರೀತಿ ಸರ್ವ್ ಮಾಡ್ತಾರೆ ಅಂತ ಹೇಳಿ ಭೈರತಿ ಬಸವರಾಜ್ ಅವರ ವಕೀಲರೇನಿದ್ದಾರೆ ಅವರು ಒಂದು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಮತ್ತು ಯಾವುದೇ ಕಾರಣಕ್ಕೂ ಕೂಡ ಅಂದ್ರೆ ನಮ್ಮ ಕ್ಲೈಂಟ್ ಏನಿದ್ದಾರೆ ಅವರು ಎಲ್ಲೂ ಕೂಡ ಬೇರೆ ಕಡೆ ಪರಾರಿಯಾಗಿಲ್ಲ. ಅವರು ನೀವು ಹೇಳಿದಂತಹ ಸಂದರ್ಭದಲ್ಲಿ ಸಿಐಡಿ ಅಧಿಕಾರಿಗಳು ಯಾವಾಗ ಕರೀತಾರೆ, ಯಾವಾಗ ನೋಟಿಸ್ ಅನ್ನು ಕೊಡ್ತಾರೆ, ಆ ಸಂದರ್ಭದಲ್ಲಿ ನಾವು ಬಂದು ವಿಚಾರಣೆ ನಡೆಸ್ತೀವಿ ಅಂತ ಹೇಳಿ ವಿಚಾರಣೆಗೆ ಹಾಜರಾಗ್ತೀವಿ ಅಂತ ಹೇಳಿ ಅವರೊಂದು ಸಮಜಾಯಿಷಿಯನ್ನು ಕೊಟ್ಟಿರುವಂತದ್ದು. ಹೀಗಾಗಿ 11 ಗಂಟೆಯ ಸಂದರ್ಭದಲ್ಲಿ ಸಿಐಡಿ ಅಧಿಕಾರಿಗಳು ಯಾವ ರೀತಿ ಆಕ್ಷೇಪಣೆಗಳನ್ನ ಸಲ್ಲಿಸ್ತಾರೆ ಮತ್ತೆ ಅದರಲ್ಲಿ ಆ ಅಂಶಗಳು ಏನೇನಿರುತ್ತೆ ಅನ್ನೋದ್ರ ಮೇಲೆ ಜಾಮೀನು ಕೊಡಬೇಕಾ ಬೇಡವಾ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಆದ್ರೆ ಹೈಕೋರ್ಟ್ನಲ್ಲಿ ಕೂಡ ಇದೇ ರೀತಿಯಾದಂತಹ ಒಂದು ವಾದಗಳನ್ನ ಮಾಡಿದ್ರು. ಯಾವುದೇ ಒಂದು ಇದನ್ನ ಬೇಡ ಅಂತ ಅಂದ್ರೆ ಬಂಧನ ಪ್ರಕ್ರಿಯೆ ಆಗಿರಬಹುದು, ವಶಕ್ಕೆ ಪಡೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆಗಳು ಬೇಡ ಅಂತ ಹೇಳಿ ವಾದವನ್ನ ಮಾಡಿದ್ರು. ಆದ್ರೆ ಸಿಐಡಿ ಕೊಟ್ಟಂತಹ ಒಂದಷ್ಟು ಸಾಕ್ಷಿಗಳೇನಿದೆ ಆ ಸಾಕ್ಷಿಗಳು ಬಲವಾಗಿರುವಂತಹ ಒಂದು ಕಾರಣದಿಂದಾಗಿ ಜಾಮೀನು ಮಂಜೂರು ಅಂದ್ರೆ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ತನಿಖಾ ಹಂತದಲ್ಲಿದೆ. ಇದಕ್ಕೆ ತನಿಖೆಯನ್ನ ನೀವು ಎದುರಿಸಬೇಕು ಅಂತ ಹೇಳಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದು. ಈಗ ಜನಪ್ರತಿನಿಧಿ ನ್ಯಾಯಾಲಯ ಏನಿದೆ ಅದೇ ರೀತಿಯಾದಂತಹ ಅಂದ್ರೆ ಹೈಕೋರ್ಟ್ ನೀಡಿರುವಂತಹ ಆದೇಶಗಳಿಗೆ ಇದಾಗುತ್ತಾ ಅನ್ನುವಂಥದ್ದು, ಅಂದ್ರೆ ಸ್ಟಿಕನ್ ಆಗುತ್ತಾ ಅಥವಾ ಬೇರೆ ಏನಾದ್ರೂ ಅದರಲ್ಲಿ ಏನಾದ್ರೂ ಅಂಶಗಳನ್ನು ಹುಡುಕಿ ಅವರಿಗೆ ಜಾಮೀನನ್ನ ನೀಡುವಂತಹ ಮುಖಾಂತರ ಮತ್ತು ನೋಟಿಸ್ ನೀಡಿದಂತಹ ಸಂದರ್ಭದಲ್ಲಿ ಸಿಐಡಿ ಅಧಿಕಾರಿಗಳಿಗೆ ಒಂದು ಸಹಕಾರವನ್ನು ನೀಡಬೇಕು, ಅಂದ್ರೆ ವಿಚಾರಣೆಗೆ ಸಹಕಾರವನ್ನು ನೀಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟು ಜಾಮೀನು ನೀಡುತ್ತಾ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಹೀಗಾಗಿ ಇಲ್ಲಿ ವಾದ ಪ್ರತಿವಾದವಂತೂ ಖಂಡಿತವಾಗಿಯೂ ನಡೆಯುತ್ತೆ. ಯಾಕಂದ್ರೆ ಆಕ್ಷೇಪಣೆ ವರದಿ ಸಲ್ಲಿಸಿದ ಬಳಿಕ ಅದನ್ನ ಅನಲೈಸ್ ಮಾಡಿದಂತಹ ಭೈರತಿ ಅವರ ವಕೀಲರು ಅದಕ್ಕೆ ಬೇಕಾದ್ರೆ ಅದರಲ್ಲಿದ್ದಂತಹ ಒಂದಷ್ಟು ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಅದರ ಬಗ್ಗೆ ಒಂದು ವಾದ ಮಾಡುವಂತಹ ಮುಖಾಂತರ ನಿರೀಕ್ಷಣಾ ಜಾಮೀನಿಗೆ ಮನವಿ ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಇದೆಲ್ಲದಕ್ಕೂ ಕೂಡ 11 ಗಂಟೆಯ ಬಳಿಕವಷ್ಟೇ ಆ ಒಂದು ಪ್ರಹಸನ ಏನಿದೆ ಅದರ ಬಗ್ಗೆ ತಿಳಿಯಲಿದೆ ಅಂತಾನೆ ಹೇಳ್ಬೋದು. ಅಕಸ್ಮಾತ್ ಜಾಮೀನೇನಾದ್ರೂ ನಿರಾಕರಣೆ ಮಾಡಿದ್ರೆ ಮತ್ತೆ ಅವರು ಕೋರ್ಟ್ ಮೆಟ್ಲ ಎತ್ತರ ಅಥವಾ ಇದರ ಬಗ್ಗೆ ಈ ಒಂದು
ರಿಜೆಕ್ಟ್ ಆಗಿರೋದ್ರ ಬಗ್ಗೆ ಮೇಲ್ಮನವಿಯನ್ನ ಸಲ್ಲಿಸಿ ನಂತರ ಇದನ್ನ ಪರಿಶೀಲನೆ ನಡೆಸಿ ಅಂತ ಹೇಳಿ ಮತ್ತೊಂದು ಅರ್ಜಿ ಹಾಕುವಂತಹ ಸಾಧ್ಯತೆಗಳು ಕೂಡ, ಯಾಕಂದ್ರೆ ಈ ಹಿಂದೆ ಅರೆಸ್ಟ್ ಆದಂತಹ ರಾಜಕಾರಣಿಗಳೇನಿದ್ದಾರೆ ಅವರಿಗೆ ಬೇಲ್ ಸಿಗೋದಕ್ಕೆ ಸಾಕಷ್ಟು ತೊಂದರೆ ಆಗಿತ್ತು ಮತ್ತು ಕೆಲವರಿಗೆ ಬೇಲು ಕೂಡ ಸಿಕ್ಕಿಲ್ಲ, ಕೆಲವರಿಗೆ ಕನ್ವಿಕ್ಷನ್ ಕೂಡ ಆಗಿದೆ. ಹೀಗಾಗಿ ಇದೊಂದು ಕೊಲೆ ಪ್ರಕರಣ ಆಗಿರುವಂತಹ ಒಂದು ಕಾರಣದಿಂದಾಗಿ ಇದರಿಂದ ಸಾಕಷ್ಟು ಒಂದು ಗಂಭೀರತೆ ಇದೆ ಮತ್ತು ಅದಕ್ಕೆ ಬೇಕಾದಂತಹ ಒಂದಷ್ಟು ಸಾಕ್ಷಿಗಳು ಕೂಡ ಸಿಐಡಿ ಅಧಿಕಾರಿಗಳ ಬಳಿ ಇದೆ ಅಂತ ಹೇಳಿ ಸಿಐಡಿ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ಯಾಕೆಂದ್ರೆ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಕೋರ್ಟ್ ಮುಖಾಂತರ ನಾವು ಇಲ್ಲಿಂದ ಜಾಮೀನು ಪಡೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆಗಳನ್ನ ಮಾಡಿಕೊಳ್ಳೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅಶ್ವಿನಿ, ರೈಟ್, ಥ್ಯಾಂಕ್ ಯು ಅಭಿಷೇಕ್. ಡೀಟೇಲ್ಸ್ ಅವರಿಗೆ ಇವತ್ತು ದಿ ಬಿಗ್ ಡೇ, ನಿರೀಕ್ಷಣಾ ಜಾಮೀನಿನ ಅರ್ಜಿ ವಿಚಾರಣೆ ನಡೆಯುತ್ತೆ. ಅದರ ಭವಿಷ್ಯ ಇವತ್ತು ಗೊತ್ತಾಗುತ್ತೆ. 11 ಗಂಟೆಗೆ ಅರ್ಜಿ ವಿಚಾರಣೆ ಇರೋದು. ಹಾಗಾದ್ರೆ ಏನಾಗುತ್ತೆ ಅನ್ನುವಂತ ಪ್ರಶ್ನೆ. ನಿರೀಕ್ಷಣಾ ಜಾಮೀನು ಭವಿಷ್ಯ ಇತ್ಯರ್ಥಕ್ಕೆ ಕ್ಷಣ ಗಣನೆ ಆರಂಭ ಆಗಿದೆ. ಭೈರತಿ ಬಸವರಾಜು ನಿರೀಕ್ಷಣಾ ಜಾಮೀನು ಅರ್ಜಿ ಇವತ್ತು ತೀರ್ಮಾನ ಆಗುತ್ತೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಭೈರತಿ ಬೇಲ್ ಭವಿಷ್ಯ. ನ್ಯಾಯವಾದಿ ಸಂತೋಷ್ ಗಜಾನನ ಭಟ್ ಅವರಿಂದ ಆದೇಶವನ್ನ ನೀಡಲಾಗುತ್ತೆ. 11 ಗಂಟೆಗೆ ಭೈರತಿ ನಿರೀಕ್ಷಣಾ ಜಾಮೀನು ಭವಿಷ್ಯದ ಆದೇಶ ಹೊರಬೀಳುವಂತಹ ಸಾಧ್ಯತೆ ಇದೆ. ನಿನ್ನೆ ಸರ್ಕಾರಿ ವಕೀಲರ ಗೈರಿನ ಹಿನ್ನೆಲೆಯಲ್ಲಿ ಇವತ್ತಿಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿತ್ತು. ಹಾಗಾಗಿ ಇವತ್ತು ವಿಚಾರಣೆ, ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೂ ಕೂಡ ಸರ್ಕಾರಿ ವಕೀಲರಿಗೆ ಜಡ್ಜ್ ಅವಕಾಶವನ್ನ ಕೊಟ್ಟಿದ್ದಾರೆ. ಲುಕೌಟ್ ನೋಟಿಸ್ಗೆ ಭೈರತಿ ಪರ ವಕೀಲರು ಆಕ್ಷೇಪವನ್ನ ಕೂಡ ಸಲ್ಲಿಸುತ್ತಾರೆ. ಇವತ್ತು ಲುಕೌಟ್ ನೋಟಿಸ್ ಜಾರಿ ವಿಚಾರದಲ್ಲಿ ಸುದೀರ್ಘವಾದಂತಹ ವಾದ ಪ್ರತಿವಾದಗಳು ನಡೆಯುವಂತ ಎಲ್ಲ ಸಾಧ್ಯತೆಗಳಿದೆ. ನಿರೀಕ್ಷಣಾ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ನಿನ್ನೆ ಸರ್ಕಾರಿ ವಕೀಲರು ಗೈರಾಗಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತಿಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. 11 ಗಂಟೆಗೆ ಇವತ್ತು ವಿಚಾರಣೆ ಇದೆ. ಏನಾಗುತ್ತೆ ಅನ್ನೋ ಪ್ರಶ್ನೆ. ಹೈಕೋರ್ಟ್ ಅಲ್ಲಿ ನಿರೀಕ್ಷಣಾ ಜಾಮೀನು ಸಿಕ್ಕಿಲ್ಲ. ಆ ನಂತರದಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈಗ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಆ ಇತ್ಯರ್ಥ ಇವತ್ತು ಆಗುತ್ತೆ. 11 ಗಂಟೆಗೆ ಈ ಬೇಲ್ ಭವಿಷ್ಯ ಹೊರಗೆ ಬೀಳುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಇವತ್ತು ಭೈರತಿ ಬಸವರಾಜ್ ಅವರಿಗೆ ಒಂದು ರೀತಿಯಲ್ಲಿ ದಿ ಬಿಗ್ ಡೇ ಅಂತ ಹೇಳಬಹುದು. ಇವತ್ತು ನಿರೀಕ್ಷಣಾ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದನ್ನ ನೋಡಿಕೊಂಡು ಅವ್ರ ಮುಂದಿನ ಹೆಜ್ಜೆ ಇರುತ್ತೆ ಅನ್ನುವಂಥದ್ದು ಬಹಳ ಕನ್ಫರ್ಮ್. ಏನಾಗಬಹುದು ಕೋರ್ಟ್ ಅಲ್ಲಿ, ಅದರ ಜೊತೆಯಲ್ಲಿ ಅವರು ಈಗಾಗಲೇ ಅಬ್ಸ್ಕಾಂಡ್ ಆಗಿದ್ದಾರೆ. ಅವ್ರು ಎಲ್ಲಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪೊಲೀಸರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಈ ಲುಕೌಟ್ ನೋಟಿಸ್ ಹೊರಡಿಸುವಂತ ವಿಚಾರದಲ್ಲೂ ಇವತ್ತು ವಾದ ಆಗುತ್ತೆ. ಯಾವ ರೀತಿಯ ವಾದ ಪ್ರತಿವಾದಗಳು ಕೋರ್ಟ್ನಲ್ಲಿ ಇವತ್ತು ನಡೆಯುತ್ತೆ ಅಂತ? ಈಗಾಗಲೇ ಇನ್ನು 11 ಗಂಟೆಗೆ ಒಂದು ಸಮಯವನ್ನ ನಿಗದಿಪಡಿಸಲಾಗಿದೆ. ಆ ಸಮಯದಲ್ಲಿ ಸಿಐಡಿ ಪರ ವಕೀಲರೇನಿದ್ದಾರೆ ಅವರು ಆಕ್ಷೇಪಣೆಯನ್ನ ಸಲ್ಲಿಸಬೇಕಾಗುತ್ತೆ. ಆದರೆ ನಿನ್ನೆ ಸಲ್ಲಿಸದ ಕಾರಣದಿಂದಾಗಿ ಇಂದು ಒಂದು ನಿಗದಿಯನ್ನ ಮಾಡಲಾಗಿತ್ತು. ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಂದ್ರೆ ಲುಕೌಟ್ ನೋಟಿಸ್ಗಳನ್ನು ಹೊರಡಿಸಲಾಗಿದೆ ಅಂತ ಹೇಳಿ ಅನೇಕ ಕಡೆ ಸುದ್ದಿಗಳು ಬರ್ತಾ ಇದೆ. ಇಂತಹ ಒಂದು ಪ್ರಕರಣದಲ್ಲಿ ನಮ್ಮ ಒಂದು ಸ್ಟೇಟ್ಮೆಂಟ್ಗಳನ್ನು ತೆಗೆದುಕೊಳ್ಳದೆ ಅವರು ಲುಕೌಟ್ ನೋಟಿಸ್ ಅನ್ನ ಯಾವ ರೀತಿ ಸರ್ವ್ ಮಾಡ್ತಾರೆ ಅಂತ ಹೇಳಿ ಭೈರತಿ ಬಸವರಾಜ್ ಅವರ ವಕೀಲರೇನಿದ್ದಾರೆ ಅವರು ಒಂದು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಮತ್ತು ಯಾವುದೇ ಕಾರಣಕ್ಕೂ ಕೂಡ ಅಂದ್ರೆ ನಮ್ಮ ಕ್ಲೈಂಟ್ ಏನಿದ್ದಾರೆ ಅವರು ಎಲ್ಲೂ ಕೂಡ ಬೇರೆ ಕಡೆ ಪರಾರಿಯಾಗಿಲ್ಲ. ಅವರು ನೀವು ಹೇಳಿದಂತಹ ಸಂದರ್ಭದಲ್ಲಿ ಸಿಐಡಿ ಅಧಿಕಾರಿಗಳು ಯಾವಾಗ ಕರೀತಾರೆ, ಯಾವಾಗ ನೋಟಿಸ್ ಅನ್ನು ಕೊಡ್ತಾರೆ, ಆ ಸಂದರ್ಭದಲ್ಲಿ ನಾವು ಬಂದು ವಿಚಾರಣೆ ನಡೆಸ್ತೀವಿ ಅಂತ ಹೇಳಿ ವಿಚಾರಣೆಗೆ ಹಾಜರಾಗ್ತೀವಿ ಅಂತ ಹೇಳಿ ಅವರೊಂದು ಸಮಜಾಯಿಷಿಯನ್ನು ಕೊಟ್ಟಿರುವಂತದ್ದು. ಹೀಗಾಗಿ 11 ಗಂಟೆಯ ಸಂದರ್ಭದಲ್ಲಿ ಸಿಐಡಿ ಅಧಿಕಾರಿಗಳು ಯಾವ ರೀತಿ ಆಕ್ಷೇಪಣೆಗಳನ್ನ ಸಲ್ಲಿಸ್ತಾರೆ ಮತ್ತೆ ಅದರಲ್ಲಿ ಆ ಅಂಶಗಳು ಏನೇನಿರುತ್ತೆ ಅನ್ನೋದ್ರ ಮೇಲೆ ಜಾಮೀನು ಕೊಡಬೇಕಾ ಬೇಡವಾ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ.